ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಕಾರ್ಯಕರ್ತರೆ ಹಾಗೂ ಮತಬಾಂಧವರೇ, ಮೊದಲನೇದಾಗಿ ಮನೆಯಲ್ಲಿ ಈಗ ನಿಮಗೆ ಗೊತ್ತಿದೆ ಉಪಚುನಾವಣೆಯ ವಾತಾವರಣ. ಹಾಗಾಗಿ ಬೆಂಗಳೂರಿಂದ ಸಾಕಷ್ಟು ಜನ ಮಿನಿಸ್ಟರ್ಸ್ MLAಗಳು ಮನೆಗೆ ಬಂದು ತಾವು ಇಡೀ ದಿನ ಯಾವ ರೀತಿ ಪ್ರಚಾರ ಮಾಡ್ತಾ ಇದೀವಿ, ಎಲ್ಲೆಲ್ಲಿ ಹೋಗಿ ಬಂದಿದ್ದೀವಿ, ಹೇಗಿದೆ, ಚೆನ್ನಾಗಿದೆ ಅಂತ ಎಲ್ಲ ಬಂದು ಅವರು ಸಂತೋಷವಾಗಿ ಬಹಳ ಚೆನ್ನಾಗಿ ಚುನಾವಣೆ ಆಗ್ತಾ ಇದೆ, ನೀವೇನು ಹೆದರ್ಬೇಕಾಗಿಲ್ಲ, ಉಪಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅಂತ ಅವ್ರು ಕೂಡ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ತಡ ಆಯ್ತು, 1.5 ಗಂಟೆ ಅದಕ್ಕೋಸ್ಕರ ತಡ ಆಯ್ತು. ಸೊ ಮೊದಲನೇದಾಗಿ ಎಲ್ರಿಗೂ ಕೂಡ ಕ್ಷಮೆಯಾಚನೆ ಮಾಡ್ತಾ ಇದ್ದೀನಿ. ನನಗೆ ಫಸ್ಟ್ ಕರೂರ್ ಅಂದ ತಕ್ಷಣ ನೆನಪಾಗೋದು ಶಾಲೆ. ಕರೂರು ಅಲ್ಲಿ ಡೈಲಿನಲ್ಲಿ ಸೆಷನ್ ಇತ್ತು, ಮಳೆಗಾಲದ ಸಮಯ. ಸೊ ಜೋರಾಗಿ ಮಳೆ ಬಂದು ಆ ಟೈಲ್ ಎಲ್ಲ ಕುಸಿದ್ ಬಿದ್ದು ಛಾವಣಿ ಬಿದ್ದಿತ್ತು, ಮೇಲಿನ ಛಾವಣಿ ಬಿದ್ದಿತ್ತಲ್ಲ. ಸೊ ಅವಾಗ ಅಲ್ಲಿಂದ ಇಮಿಡಿಯೇಟ್ ಆಗಿ DC ಅವರಿಗೆಲ್ಲ ಮಾತಾಡ್ಬಿಟ್ಟು ಅಪ್ಪಾಜಿ ಅವ್ರ ಗಮನಕ್ಕೂ ತಗೊಂಡ್ ಬಂದಿದ್ರಿ ನೀವು. ನಂತರ ಶನಿವಾರ ಭಾನುವಾರ ಬಂದಾಗ ಫಸ್ಟ್ ಥಿಂಗ್ ಬಂದು ಶಾಲೆ ವಿಸಿಟ್ ಮಾಡಿದೆ, ಆ ಮಕ್ಕಳನ್ನ ಮಾತಾಡ್ಸಿದ್ದಾಯ್ತು, ಟೀಚರ್ಸ್ ಮಾತಾಡ್ಸಿದ್ದಾಯ್ತು. ಟೀಚರ್ಸ್ ಬಹಳ ಚೆನ್ನಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿರುವಂತಹ ಎಲ್ಲ ಮುಖಂಡರು ಬಹಳನೇ ಜನಪರ ಕೆಲಸ ಇಲ್ಲ ಅಂದ್ರೆ ನಂದು ಕಷ್ಟ ಐತಿ, ಹಿಂಗ ಊರ ಮಾತು ಕೊಟ್ಟಿದ್ದೀನಿ ಅಂತ. ಇದನ್ನ ದಯಮಾಡಿ ಎಲ್ಲರೂ ಗಮನದಲ್ಲಿಟ್ಕೊಂಡು, ಈಗ ಅಕ್ಕರು ಕೂಡ ಒಂದೆರಡು ಮಾತು ಹೇಳಿ, ನಮ್ ಕಬ್ರಸ್ಥಾನಕ್ಕೂ ಕೂಡ ನಾನು 5 ಲಕ್ಷ ಕೇಳಿದ್ವಿ. ಅಕ್ಕ ಮದ್ರಸಕ್ಕೆ 5 ಲಕ್ಷ ಬೇಕಂತ ಅಪ್ಪಾಜಿಂಗ್ ಕೇಳಿದ್ವಿ. 5 ಲಕ್ಷ ಯಾಕ್ಬೇಕಾ, 10 ಲಕ್ಷ ತಗೊಳ್ರಿ ಅಂತಂದ್ರೆ 10 ಲಕ್ಷ ಕೊಟ್ಟಿರ್ತಕ್ಕಂಥ ದೊಡ್ಡ ಹೃದಯವಂತರವ್ರು, ದೊಡ್ಡ ಹೃದಯವಂತರಿದ್ದಾರೆ. ಇನ್ನು ಅನೇಕ ಕೆಲಸಗಳಿದಾವೆ, ನಾವೇ ಮರೆಯೋಷ್ಟು ಕೆಲಸ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಸ್ಕೂಲ್ ಆಗಿರ್ಬೋದು, ಸ್ಕೂಲ್ ಹಿಂಗೆ ಆಯ್ತು, ಹಿಂಗ್ ಬಿದ್ದು ಪ್ರಾಬ್ಲಮ್ ಆಯ್ತು ಅಂತ ಹೋದ್ರೆ 1 ಮಳಿಗೆ ಕೇಳಿದ್ರೆ 2 ಮಳಿಗೆ ಕೊಟ್ರು. ಈಗ 1 ಸ್ಕೂಲ್ ಆಯ್ತು, ಮತ್ತೆ ಇನ್ನೊಂದು ಸ್ಕೂಲ್ ರೆಡಿ ಮಾಡಿ ಇಟ್ಟಿದ್ದಾರೆ, ಅದನ್ನು ಇಲ್ಲೇ ಪಕ್ಕದ ಕಟ್ಟಿಸ್ತೀವಕ್ಕ. ಹಾಗಾಗಿ ಅಪ್ಪಾಜಿ ಅವ್ರದ್ದು ಕೆಲಸ ನಮ್ಮೂರಾಗ ಹೇಳ್ತಿರೋದು ಅಷ್ಟೊಂದು ಕೆಲಸ ನಾವೇ ಮಾಡ್ತಿದೀವಿ, ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಹಾಗಾಗಿ ಸಮರ್ಥ ಸಾಹುಕಾರನ ಯಾರೂ ಬಿಡಬಾರ್ದು ಅಂತಂದೇಳಿ ತಮ್ಮಲ್ಲಿ ಕಳೆ ಮಾತನ್ನು ಕೇಳ್ಕೊಳ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಸರ್ ಹೇಳಿ, ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕೋಟೆ ಆಗಿರ್ತಕ್ಕಂಥ ದಕ್ಷಿಣ ಕ್ಷೇತ್ರದಲ್ಲಿ ಅವ್ರ ಮೊಮ್ಮಗಿಗೆ ಚುನಾವಣೆಗೆ ಪ್ರಚಾರದಲ್ಲಿ ಇದ್ದಾರೆ, ಏನ್ ಹೇಳ್ತೀರಾ? ಶಾಮನೂರು ಶಿವಶಂಕರಪ್ಪನವರು ಈ 20 ವರ್ಷದಿಂದ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ದಕ್ಷಿಣದಲ್ಲಿ. 20 ವರ್ಷದ ಹಿಂದ್ಗಡೆಗೆ ಕುಡಿಯಕ್ಕೆ ನೀರಿಂದು ತೊಂದರೆ ಇತ್ತು, ಒಂದು ರೋಡ್ಗಳಿದ್ದಿಲ್ಲ, ಜನಕ್ಕೆ ಬಹಳ ತೊಂದರೆ ಇತ್ತು. ಅಂಥದ್ನೆಲ್ಲ ನಿವಾರಣೆ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಆಮೇಲೆ ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ದುಡ್ಡು ಕೋಟಿಗಟ್ಟಲೆ ಖರ್ಚು ಮಾಡಿ ವ್ಯಾಕ್ಸಿನ್ ಹಾಕ್ಸಿದ್ದಾರೆ ಎಲ್ಲರಿಗೂ. ಜಾತಿ ಭೇದ ಮರೆತು ಅವರು ಕೆಲಸ ಮಾಡಿ ಎಲ್ಲ ಜನದಲ್ಲಿ ಅವರು ಜನ ಸ್ನೇಹ ಗಳಿಸಿದ್ದಾರೆ. ಅಂಥ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಸಮರ್ಥಗೆ ಇಲ್ಲಿ ಕೊಟ್ಟಿದ್ದಾರೆ ಟಿಕೆಟ. ಈ ಸಮರ್ಥ ವಿದೇಶದಲ್ಲಿ ಓದಿ ಬಂದಿದ್ದಾನೆ. ಮೇಲಾಗಿ ಸರಳವಾದ ವ್ಯಕ್ತಿ, ದೊಡ್ಡ ಕುಟುಂಬದಿಂದ ಬಂದಿದ್ದೇನೆ ಅನ್ನೋದು ಒಂದು ಅಹಂಕಾರ ಇಲ್ಲ, ಒಂದು ಜನಸೇವೆ ಮಾಡಬೇಕು ಅನ್ನೋದು. ಯಾಕೆಂದ್ರೆ ಅವ್ರ ತಾತನೇ ಬೇಕಾದಷ್ಟು ಆಸ್ತಿ ಮಾಡಿದೆ. 5 ಶುಗರ್ ಫ್ಯಾಕ್ಟ್ರಿಗಳಿದಾವು, ಮೆಡಿಕಲ್ ಕಾಲೇಜ್ಗಳಿದಾವು, ಇಂಜಿನಿಯರಿಂಗ್ ಕಾಲೇಜ್ಗಳಿದಾವು. ಅವೆಲ್ಲ ಇದ್ರೂ ಅಷ್ಟು ಕೆಲಸ ಮಾಡುವ ಇದನ್ನೆಲ್ಲ ನಿಭಾಯಿಸ್ಕೊಂಡು ಅವ್ನು ಇಲ್ಲಿ ಕೆಲಸ ಮಾಡ್ತಾನ ಅನ್ನೋದು ಸಾಮರ್ಥ್ಯ ಅವನಿಗೆ ಐತಿ. ಅದರಿಂದ ಕೋಟಿ ಗಂಟ್ಲೆ ದುಡ್ಡು ಇದ್ರು ನಾನು ಆರಾಮಾಗಿರ್ಬೇಕು ಅನ್ನೋ ಮನ್ಸು ಅವನಿಲ್ಲ. ಜನಸೇವೆ ಮಾಡ್ಬೇಕು, ಇಲ್ಲಿ ಜನದನ್ನೆಲ್ಲ ನೋಡು ಅವ್ರ ತಾತನ್ನ ಹೊಗಳ್ತಾ ಇರೋದನ್ನ ಅವನಿಗೆ ಬಹಳ ಒಂದು ಉತ್ಸಾಹ ಆಗಿದೆ, ಅವನಿಗೆ ಖುಷಿಯಾಗಿದೆ. ಎಲ್ಲಿ ಹೋದ್ರು ಅವ್ರ ತಾತನ್ನ ಹೆಸರು ಹೇಳ್ತಾರೆ. ಅದರಿಂದ ಅವನಿಗೆ ಬಹಳ ಹುಮ್ಮಸ್ ಬಂದಿದೆ. ಬಹಳ ಒಳ್ಳೆ ಸೇವಕ, ಜನನಾಯಕ ಆಗ್ಬೇಕು, ಎಲ್ಲ ಬಡವ್ರ ಕಷ್ಟನ ನಾನು ಎದುರು ಮಾಡ್ಬೇಕು, ದಕ್ಷಿಣನ ಒಂದು ಮಾದರಿ ಕ್ಷೇತ್ರ ಮಾಡ್ಬೇಕು ಅನ್ನೋದು ಅವನಲ್ಲಿ ಬಂದಿದೆ. ಅಂತ ಒಂದು ಸಾಮರ್ಥ್ಯಕ್ಕಿದೆ. ಇನ್ನು ಅವ್ರ ತಾಯಿ ಬಗ್ಗೆ ಹೇಳ್ಬೇಕಾಗಿಲ್ಲ. MP ಆಗಿ ಒಳ್ಳೊಳ್ಳೆ ಯೋಜನೆಗಳನ್ನ ತಂದಿದೆ, ಒಳ್ಳೊಳ್ಳೆ ಯೋಜನೆಗಳನ್ನ ಮಾಡ್ಬೇಕು ಅಂತ ಇದೆ. ಉದ್ಯೋಗ ಕೊಡ್ಬೇಕು ಅನ್ನೋದು ಬಹಳ ಇದೆ.
ಅವ್ರಿಗೂ ಅಷ್ಟೇ ಒಂದು ಸೇವಾ ಮನೋಭಾವನೆನೂ ಅವ್ರ ತಾಯಿಗಿದೆ. ಅವ್ರ ತಂದೆ ಅವರು ಬೇಕಾದಷ್ಟು ಉತ್ತರದಲ್ಲಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಮಿನಿಸ್ಟರ್ ಆಗಿದ್ದಾರೆ, ಒಳ್ಳೆ ಮಾದರಿ ಮಿನಿಸ್ಟರ್ ಆಗಿ ಇವನಿಗೆ ಒಳ್ಳೆ ಗೈಡೆನ್ಸ್ ಎಲ್ಲರದು ನೋಡಿದಾನೆ. ಅವ್ರ ಅಪ್ಪಾಜಿದ್ ನೋಡಿದಾನೆ, ಅವ್ರ ಅಮ್ಮನ್ ನೋಡಿದಾನೆ, ಅವ್ರ ತಾತನ್ ನೋಡಿದಾನೆ. ಅವನಿಗೆ ಅವ್ರ ತಾತನಲ್ಲಿ ಬಹಳ ಅವನಿಗೆ ಉತ್ಸಾಹ ಬಂದ್ಬಿಟ್ಟಿದೆ. ಸಾಕಷ್ಟು ಜನ ಹೇಳ್ತಾರೆ ಅವ್ರ ತಾತನ ಗುಣನೇ ಇದಾವಂತ. ಹೌದೌದು, ಅದ್ರಾಗೇನು ಅನುಮಾನ ಇಲ್ಲ. ಅವ್ರ ತಾತನ ಗುಣನೇ ಸಮರ್ಥಗಿದೆ. ಅವ್ರ ತಾತನ್ ಮೀರ್ಸ್ಬೇಕಾದ್ರೆ ಸಮರ್ಥವಾಗಿದ್ದಾರೆ ಅಂತ ಹೇಳ್ತಾ ಇದ್ರು. ಹೌದೌದು, ತಾತನ್ನ ಮೀರ್ಸ್ಬೇಕು ಅಂದ್ರೆ ಸಮರ್ಥೆ. ಅವ್ರ ತಾಯಿ ಗುಣ, ತಾತನ ಗುಣನೂ ಅವನಿಗಿದೆ. ಅವ್ರ ತಾತನ್ನ ಏನು ಜನ ಹೊಗಳ್ತಾ ಇದಾರಲ್ಲ, ಅದ್ರದ್ದು 10 ಪಟ್ಟು ಹೆಸರನ್ನ ಯುವ ನಾಯಕ ಪಡಿತಾನ ಅಂತ ನಮಗೆಲ್ಲ ಅನ್ನಿಸ್ತಾ ಇತ್ತು. ನಮ್ಮ ಹೆಸರು ತೆಲಗಿ ಮಲ್ಲಿಕಾರ್ಜುನ್ ಅಂತ. ನಾನು ರೈತ ಕುಟುಂಬದಿಂದ ಬಂದವನು. ಇಲ್ಲೇ ಯರಗುಂಟಿ, ನಂದು ದಾವಣಗೆರೆ ಪ್ರಾಪರ್ ಆದ್ರೂ ಯರಗುಂಟಿಯಲ್ಲಿ ನನ್ನ ಮನೆ ಇದೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಹೇಗ್ ನಡೀತಾ ಇದೆ? ನಿಮ್ಮ ಊರುಗಳ ಅಭಿವೃದ್ಧಿ ಹೇಗಿದೆ? ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ. ಶಿವಶಂಕರಪ್ಪಾಜಿ ಅವರು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಊರಲ್ಲಿ ಏನು ಪ್ರಮುಖವಾಗಿ ನೀರಿಂದು, ಸಿಸಿ ರೋಡ್ಗಳು, ಚರಂಡಿಗಳು ಎಲ್ಲ ಉತ್ತಮವಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಮಾಡಿದ್ದಾವೆ. ಅವನು ಈ ಸಮರ್ಥ ಅವರು ಮುಂದಿನ ಕಾರ್ಯಗಳು ಮತ್ತೆ ನಡೆಸ್ಕೊಂಡು ಹೋಗ್ತಾರೆ. ಉಳಿದಿರೋ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಮೇಜರ್ ಏನಾದರೂ ಸಮಸ್ಯೆ ಆಗಿದ್ದು ಬಗೆಹರಿಸಲು ಯಾವ್ದಾದ್ರು ಇದೆಯಾ? ಮಾಡಿದ್ದಾರೆ, ತುಂಬಾ ಮಾಡಿದ್ದಾರೆ. ತುಂಬಾ ಇದಾವೆ. ರೋಡಿನ ಸಮಸ್ಯೆಗಳು ಇರ್ತವೆ, ಸ್ಮಶಾನದ ಸಮಸ್ಯೆಗಳು ಇದಾವೆ. ಸ್ಮಶಾನಕ್ಕೆ ಎಲ್ಲ ಸರ್ವೆ ಮಾಡಿ ನಮ್ಮ ಯರಗುಂಟೆಯಲ್ಲಿ ಸುತ್ತಲೂ ಕಾಂಪೌಂಡ್ ಹಾಕ್ಸಿ ಅದನ್ನ ಸಮಸ್ಯೆ ಬಗೆಹರಿಸಿದ್ದಾರೆ. ರೋಡಿನ ಸಮಸ್ಯೆಗಳನ್ನು ಹಲವಾರು ಬಗೆಹರಿಸಿದ್ದಾರೆ. ತುಂಬಾ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಮೂರಲ್ಲೇ ಓವರ್ ಟ್ಯಾಂಕ್ ಇದೆ. 24 ಅವರ್ಸ್ ನೀರಿಂದ ಎಲ್ಲ ಊರಿನ ತುಂಬಾನು ಹಾಕಿದ್ದಾರೆ. ನೀರಿಂದ ಏನು ತೊಂದರೆ ಇಲ್ಲ. ನಮ್ಮ ಕರೂರು, ಯರಗುಂಟಿ ನಮಗೆ ನೀರಿಂದ ಎಷ್ಟು ತೊಂದರೆ ಇಲ್ಲ. ನಿಮ್ಮ ಹೆಸರು? ಪ್ರಭು ಅಂತೇಳಿ. ಸರ್, ಯಾವ ರೀತಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ? ಸರ್, ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಮಾಡ್ತಾ ಇದಾರೆ. ಆಮೇಲೆ ದೊಡ್ಡ ದೊಡ್ಡ ಮುಖಂಡರುಗಳು, ವಾರ್ಡ್ ಅಧ್ಯಕ್ಷರುಗಳು, ನಮ್ಮ ಕಾರ್ಪೊರೇಟರ್ಗಳು ಎಲ್ಲ ಸೇರ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಕಾರ್ಪೊರೇಟರ್ ನಮ್ಮ ಅವರೆಲ್ಲ ಜೊತೆಗಾರ ಹುಡುಗರು ಎಲ್ಲ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಅದಕ್ಕೆ ನಮಗೆ ಮೊದಲಿಂದಲೂ ಕಾಂಗ್ರೆಸ್ ಪಕ್ಷನೇ, ನಾವು ಕಾಂಗ್ರೆಸ್ ಪಕ್ಷದಿಂದ ತಲುತಲ್ಲ. ಇಂದಿರಾ ಗಾಂಧಿ ಅವರು ಇದ್ದಂಗೆಲ್ಲಿಯೂ ಸುತ್ತು ಹಳ್ಳಿಗಳಿಗೆಲ್ಲ ಅವರು ಬರಗಾಲ ಬಂದಾಗ ಕೆಂಪು ಗೋಧಿ, ಕೆಂಪಕ್ಕಿ ಎಲ್ಲ ಕೊಡಿಸಿ ನಮ್ಮ ಬಡತನ ಅವರು ನಿಲ್ಲಿಸಿದಾರೆ ಪಾಪ. ಆ ಒಂದು ದರ್ಶನ ನಾವು ಆ ಪಕ್ಷ ಯಾವತ್ತೂ ನಾವು ತೋಲ್ತಲ್ಲ. ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದೊಂದಷ್ಟು ಶಾಮೂರ್ ಶಿವಶಂಕರಪ್ಪರ ದೊಡ್ಡ ಕೋಟೆ. ಹೌದು. ಕೋಟೆಯಲ್ಲಿ ಅವ್ರ ಮೊಮ್ಮಗಳಿಗೆ ಅವಕಾಶ ಸಿಕ್ಕಿದೆ, ಏನ್ ಹೇಳ್ತೀರಾ? ಸಿಗ್ಲಿ ಪಾಪ, ಅವ್ರಿಗೆ ಒಳ್ಳೇದು. ಎಲ್ಲರೂ ಸೇರಿ, ನೀವು ನಾವೆಲ್ಲರೂ ಸೇರಿ ಕೆಲಸ ಮಾಡಂತ ಅವ್ರಿಗೆ ತರನ್ರಿ, ಆರಿಸ್ತಾರ, ಬಹುಮತದಿಂದ ಆರಿಸ್ತಾರನ್ರಿ. ನಮ್ಮ ಹೆಸರು ಹಾಲಪ್ಪ ಸರ್. ಈ ಕ್ಷೇತ್ರದಲ್ಲಿ ಇವತ್ತು ಯಾವ ರೀತಿ ಚುನಾವಣೆ, ಉಪಚುನಾವಣೆ ಪ್ರಚಾರ ನಡೀತಾ ಇದೆ? ಸೊ ಯಾರಿಗೆ ಬೆಂಬಲಿಸ್ತಾ ಇದ್ದಾರೆ? ಏನು ನಾವು ಮಾನವ ಬಂಧುತ್ವ ವೇದಿಕೆ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಫೌಂಡೇಶನ್ ಅಲ್ಲಿ ಕೆಲಸ ಮಾಡೋದ್ರಿಂದ ನಾವು ಯಾವಾಗಲೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು. ಅದ್ರಾಗ ನಮ್ದು ಸಿದ್ಧಾಂತ ಏನಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ. ಈ ಮನುವಾದಿಗಳು ಮತ್ತೆ ಕೋಮುವಾದಿ ಪಕ್ಷಗಳನ್ನೆಲ್ಲ ನಾವು ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ನಮಗೆ ಇರೋದೇ ಬುದ್ಧ ಬಸವಣ್ಣ ಅಂಬೇಡ್ಕರ್ ಮತ್ತು ಸ್ಕೂಲು, ಶಾಲೆ, ಕಾಲೇಜುಗಳ ಬಗ್ಗೆ ನಮಗೆ ಬಹಳ ಗೊತ್ತಿದೆ. ಅವ್ರಿಗೆಲ್ಲ ಇಲ್ಲಿ 70 ವರ್ಷದಿಂದ ಶಾಲೆ ದಾಖಲಾತಿ ಇರಲಿಲ್ಲ. ನಮ್ಮೂರಿನ ಮುಖಂಡರು ಬಹಳ ಪುಣ್ಯಾತುಂಬ್ರವ್ರು 70 ವರ್ಷದ ಶಾಲೆ ದಾಖಲಾತಿ ಮಾಡಿಸಿದ್ದಿಲ್ಲ. ಮೊನ್ನೆ ನಾನು STMC ಅಧ್ಯಕ್ಷ ಆದಿಂದ ಶಾಲೆ ದಾಖಲಾತಿ ಎಲ್ಲ ಮಾಡಿಸಿ ಪ್ರಭಾ ಮೇಡಮ್ ಅವ್ರನ್ನ ಬಂದು ಅದು ಶಾಲೆ ಬಿದ್ದಿಂದೇ ಪಾಪ ಅವರು ಪ್ರಭಾ ಮೇಡಮ್ ಮಾಡಿಕೊಟ್ರು. ಅದನ್ನು ಹೊರತುಪಡಿಸಿ ಇಲ್ಲಿ ಇವತ್ತಿಗೆ ಊರಿಗೆ ಬಸ್ಸಲ್ಲ. ನಾನು ಪ್ರತಿ ವರ್ಷ 20 ಮಕ್ಕಳನ್ನ ಶಾಲೆ ಓದಿಸೋದು. ಅದು ಯಾರಿಗೆ ಕಣ್ಣಿಗೆ ಕಂಡಿಲ್ಲ ಇವತ್ತಿಗೆ. ಪ್ರತಿ ವರ್ಷ ಓದಿಸೋದು ಗೊತ್ತಿದೆ ಯಾರಿಗೆಲ್ಲ. ನಾವೊಂದು ಶಾಲೆಯನ್ನ ಅನುದಾನಿತ ಶಾಲೆಗೆ ಮಕ್ಕಳನ್ನ ಸೇರಿಸೋದು. ಅವ್ರು ನಮಗೆ ಬಸ್ ವೆಹಿಕಲ್ ಕೊಡ್ತಾರೆ, ನಾವು ಅವ್ರನ್ನ ಮಕ್ಕಳನ್ನ ಅಲ್ಲಿ ಕಳ್ಸೋ ವ್ಯವಸ್ಥೆ ಮಾಡ್ತದೆ. ಇವತ್ತಿಗೂ ನನ್ನನ್ನು ಸೇರಿಸಿ SLC ಪಾಸ್ ಆದ ನಿದರ್ಶನ ಇದ್ದಿಲ್ಲ. ನಾವು STMC ಅಧ್ಯಕ್ಷರಾದಿಂದ ಮಕ್ಕಳನ್ನ ಮತ್ತೆ ಯಾವಾಗ ಸೇರಿಸಿದ್ವ, ಇವತ್ತು ಕರೂರಲ್ಲಿ BCom, ಸೆಕೆಂಡ್ ಇಯರ್ BCom, BBA ಇಂಥ ಉನ್ನತ ಮಕ್ಕಳು ನಾನು ಹಾಕಿದ್ದೆ. ಹೌದೌದು. ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು ಎಂದು ಗುಡಿಗುಂಡಾರದ ಮುಂದೆ ನಿಲ್ಲುತ್ತದೆಯೋ ಅದನ್ನು ಹೊರತುಪಡಿಸಿ ಎಂದು ಗ್ರಂಥಾಲಯದಲ್ಲಿ ನಿಲ್ಲುತ್ತದೆ ಅಂದು ನಮ್ಮ ದೇಶ ಉದ್ಧಾರ ಆಗತ್ತೆ ಅಂತ ಹೇಳಿದ್ರೆ, ಆ ಒಂದು ನಿಟ್ಟಿನಲ್ಲಿ ನಾವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಸೌಹಾರ್ದತೆಯಿಂದ ಮೇನ್ ಮುಖ್ಯವಾಗಿ ನಮಗೆ ಹಿಂದೂ ಮುಸ್ಲಿಂ ಅವಶ್ಯಕತೆ ಇಲ್ಲ. ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ. ನಾವೆಲ್ಲ ಭಾರತೀಯರ ಮಕ್ಕಳು, ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದು ಒಂದು. ಆಮೇಲೆ ಕಾಂಗ್ರೆಸ್ ಪಕ್ಷ ಕೂಡ ಪಕ್ಷದ ಬಗ್ಗೆ ಆಮೇಲೆ ಯಾರೋ ಅಂತಾರೆ ಮೀಡಿಯಾದಲ್ಲಿ, ಅಭಿವೃದ್ಧಿನೇ ಆಗಿಲ್ಲ ಅಂತ.
ತಪ್ಪು ಇನ್ನೊಂದು 10 ವರ್ಷ ಹಿಂದಕ್ಕೆ ಒಂದು ಸ್ವಲ್ಪ ರಸ್ತೆ ಗುಂಡಿ SPS ನಗರ ಆಗಲಿ ಬಸ್ ಕ್ಯಾಂಪ್ ಆಗಲಿ ಬಸ್ ಕ್ಯಾಂಪ್ನಾಗ ನಾವೆಲ್ಲ ಆಟೋ ತಗೊಂಡು ಮೈ ಮೇಲೆ ಬಿದ್ದಿದ್ದಾವೆ ಅವೆಲ್ಲ ಆಗಿಲ್ಲ ಅಂತಲ್ಲ ಬಟ್ ಇನ್ನೊಂದು ಸ್ವಲ್ಪ ಬಗ್ಗೆ ಏನ್ ಹೇಳ್ತೀರಾ? ಡೆವಲಪ್ಮೆಂಟೇ ಕರೂರಲ್ಲಿ ನೋಡ್ರಿ ಕರೂರು ಅನ್ನೋದು ಹೆಸರೇ ಗೊತ್ತಿಲ್ಲ ಕರೂರು ಕುಂದು ಕೊರತೆಗಳ ತವರೂರು ಈ ಕರೂರು ಅನ್ನೋ ಒಂದು ಪಟ್ಟಿತ್ತು ಇವತ್ತು ನಿಜವಾಗ್ಲೂ ಆಗಿದೆ ಬಟ್ ನಮಗೆ ಮುಖ್ಯವಾಗಿ ಅವಶ್ಯಕತೆ ಇರೋದೇನಂದ್ರೆ ಅಭಿವೃದ್ಧಿ ಆಗಿಲ್ಲ ಅಂತಲ್ಲ ನಾನು ಹೇಳಿದ್ನಲ್ಲ 70 ವರ್ಷದ ಶಾಲೆ ಪಾಪ ದಾಖಲಾತಿ ಮಾಡಿಸ್ಕೊಟ್ಟಿದ್ದಾರೆ ಮೊನ್ನೆ ನಮ್ಮ ಉದಯ್ ಕುಮಾರ್ ಸರ್ ಅವರೆಲ್ಲ ಮಾಡಿದ್ವಿ ಪಾಪ ಮಾಡಿಲ್ಲ ಅಂತಲ್ಲ ಇಲ್ಲಿಂದಿದ್ದಾಗ ಕೂಡ ನಮಗೇನೋ ಒಂದು ಬಸ್ಸನ್ನು ದಯವಿಟ್ಟು ಕಲ್ಪಿಸ್ಕೊಡ್ರಿ ಯಾಕಂದ್ರೆ ನಾನು ಜಾಸ್ತಿ ಹೇಳೋದಕ್ಕಿಂತ ನಮ್ಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಮತ್ತು ನಾವು ಸಾಮಾನ್ಯ ಜನರಲ್ಲಿ ಒಗ್ಗಟ್ಟಾಗಿರೋದ್ರಿಂದ ನನಗೆ ಇನ್ನೊಂದು ಏನು ಗೊತ್ತಾ ಒಂದು ಬಸ್ಸಿನ ವ್ಯವಸ್ಥೆ ಬೇಕು ಒಂದು ಗ್ರಂಥಾಲಯದ ವ್ಯವಸ್ಥೆ ಬೇಕು ಮೊನ್ನೆ ನಾನು PSI ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ಸರ್ ಹೇಳಿದೆ ಸರ್ ಒಂದು ಜಾಗವನ್ನು ಅಕ್ರಮವಾಗಿ ತನ್ನ ಸ್ವಂತ ಕೆಸರು ಮಾಡ್ಕೊಂಡಿದ್ದಾರೆ ಅದನ್ನು ಪರಿಶೀಲಿಸಿ ನಾನು ಹೇಳಿದ್ರೆ ಅವ್ರನ್ನ ಆರೋಪ ಮಾಡ್ತಲ್ಲ ಪರಿಶೀಲಿಸಿ ನಮಗೆ ಗ್ರಂಥಾಲಯ ಮಾಡಿಕೊಡಿ ನಮ್ಮ ಕರೂರಿನಲ್ಲಿ ನಾವು ಯಾರು ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಇಲ್ಲ ಭಾಳ ಚೆನ್ನಾಗಿದ್ದೀವಿ ನಾವು ಯೂನಿಯನ್ ಡೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿದ್ರೆ ನಿಮ್ಗೆ ಕರಿತೀವಿ ಬರ್ತೀವಿ ದಯವಿಟ್ಟು ನಮಗೆ ಮುಂದಿನ ದಿನಗಳಲ್ಲಿ ನಮ್ಗೆ ಹೇಳಿ ಬಸ್ಸಿನ ವ್ಯವಸ್ಥೆ ಒಂದು ಮತ್ತೆ ಗ್ರಂಥಾಲಯದ ವ್ಯವಸ್ಥೆ ಒಂದು ಸ್ಮಶಾನ ಅದು ಊರಿನ ಬಹಳ ದೊಡ್ಡ ಕೂಗದು ಏರಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಸುಡಬಾರ್ದು ಹೇಳ್ಬೇಕಂದ್ರೆ ಮಣ್ಣಲ್ಲಿ ಮಾಡ್ಬೇಕು ನಾವು ಯಾಕಂದ್ರೆ ಮಣ್ಣಲ್ಲಿ ಇಟ್ಟಿರೋ ಜೀವ ಮಣ್ಣಿಗೆ ಬರ್ಬೇಕು ಅದಕ್ಕೆ ಹಾಗಾಗಿ ನಮಗೆ ಸ್ಮಶಾನದ ಅತಿ ಅವಶ್ಯಕತೆ ಇದೆ. ನನ್ನ ಹೆಸರು S ಹನುಮಂತಪ್ಪ ಸಂಗೀತ ಕರೂರ್ ಅಂತ ಹೇಳ್ತಾರೆ ಸರ್. ಕರೂರ್ ಆಗಲಿ ಮತ್ತೆ ಯರಗುಂಟೆ ಆಗಲಿ SGM ಆಗಿರಲಿ ನಮ್ದು 45 ವಾರ್ಡ್ ಸಂಬಂಧಪಟ್ಟ ಎಲ್ಲ ಕಾರ್ಪೊರೇಟ್ ಕೆಲಸ ಮಾಡಿದ್ದಾರೆ. ಮೇಲಾಗಿ ಶಾಮನೂರು ಶಿವಶಂಕರಪ್ಪಾಜಿ ಅವರು ಕೋವಿಡ್ ಟೈಮಲ್ಲಿ ಇಡೀ ಇಂಡಿಯಾದಲ್ಲೇ ಯಾರು ಮಾಡ್ತಕ್ಕಂಥ ಸಮಾಜಮುಖಿ ಕಾರ್ಯ ಮಾಡಿದ್ದಾರೆ. 4 ಕೋಟಿ ಕೋವಿಡ್ ವ್ಯಾಕ್ಸಿನ್ ತಗೊಂಬಂದು ಪ್ರತಿಯೊಬ್ಬರಿಗೆ ಉಚಿತವಾಗಿ ನೀಡಿದ್ದಾರೆ. ಹಾಗೂ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ನಮಗೆ ಇಂಥ ಯುವಕ ಕಣ್ಮಣಿ ಬೇಕಾಗಿತ್ತು. ಯಜಮಾನರು ಅವತ್ತು ಸಾಕಷ್ಟು ಕೆಲಸ ಮಾಡಿದರೆ ಇವಾಗ ನಮಗೆ ಯುವಕರು ಬಂದಿದ್ದಾರೆ. ಭಾಳಷ್ಟು ಅವಕಾಶ ಇದೆ ಅವರಿಗೆ. 15ರಿಂದ 20 ಸಾವಿರ ಲೀಡಲ್ಲಿ ಗೆದ್ದು ಬರ್ತಾರೆ ಅಂತ ನಮ್ಮ ಆತ್ಮವಿಶ್ವಾಸ ಇದೆ. ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಸೇರಿಬಿಟ್ಟು ಅವ್ರನ್ನ ಗೆಲ್ಸೋ ಅಂತ ಕೆಲಸ ಮಾಡ್ತೀವಿ. ನಿಮ್ಮ ಹೆಸರು ಚಂದ್ರಕಾಂತ್ ಅಂತ ಹೇಳ್ಬಿಟ್ಟು.